ಇವತ್ತು ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಹೊಸ ಚಿಗುರಿನೊಂದಿಗೆ ಹೊಸ ವರ್ಷವನ್ನ ಜನರು ಬಹಳ ಸಂತಸದಿಂದ ಬರಮಾಡಿಕೊಂಡಿತು. ದೇವಾಲಯಗಳು ಕೂಡ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು. ಸಿಲಿಕಾನ್ ಸಿಟಿಯಲ್ಲಿ ಮನೆ ಮಾಡಿದ ಯುಗಾದಿ ಸಂಭ್ರಮ. ಹಬ್ಬದ ಸಂಭ್ರಮ ನಡುವೆ ದೇವಾಲಯಗಳು ರಶೋ ರಶ್. ಹಿಂದೂಗಳಿಗೆ ಯುಗಾದಿ ಹಬ್ಬ ಬಹಳ ವಿಶೇಷವಾದ ದಿನ. ಹೊಸ ವರ್ಷದ ಮೊದಲ ದಿನವಾದ ಇಂದು ಎಲ್ಲೆಡೆ ಸಂಭ್ರಮ ಮನೆ ಮಾಡಿತ್ತು. ವಿಶ್ವಕ್ಕೆ ಜನವರಿ 1 ಹೊಸ ವರ್ಷವಾದರೆ ಹಿಂದೂಗಳಿಗೆ ಯುಗಾದಿಯೇ ಹೊಸ ವರ್ಷ. ಪ್ರಕೃತಿಯಲ್ಲಿ ಆಗುವ ಬದಲಾವಣೆಯೇ ಈ ಹಬ್ಬಕ್ಕೆ ಸಾಕ್ಷಿ. ವಸಂತ ಮಾಸದ ಮೊದಲ ದಿನವನ್ನ ಜನರು ಬಹಳ ಸಂತೋಷದಿಂದ ಬರಮಾಡಿಕೊಂಡ್ರು. ಮುಂಜಾನೆಯಿಂದಲೇ ನಗರದ ದೇವಸ್ಥಾನಗಳಿಗೆ ಭಕ್ತರ ದಂಡೇ ಆಗಮಿಸಿತ್ತು. ಯುಗಾದಿ ಹಬ್ಬವಾದ ಹಿನ್ನೆಲೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲಿಕಾರ್ಜುನ ಹಾಗೂ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾದ ಅಭಿಷೇಕ ಹಾಗೂ ವಿವಿಧ ಫಲಪುಷ್ಪಗಳಿಂದ ಅಲಂಕಾರ ಮಾಡಲಾಯಿತು. ಜನ ತಮ್ಮ ಇಷ್ಟಾರ್ಥ ಎಂದು ಫಲಿಸುತ್ತೆ ಎಂಬ ನಂಬಿಕೆಯೊಂದಿಗೆ ತಮ್ಮ ಕೋರಿಕೆಗಳನ್ನ ದೇವರ ಮುಂದಿಟ್ಟು ಬೇಡಿಕೊಂಡ್ರು. ಹಾಗೆಯೇ ತಮ್ಮ ಪ್ರೀತಿ ಪಾತ್ರರಿಗೆ ಬೇವು ಬೆಲ್ಲ ಹಂಚುವುದರ ಮೂಲಕ ಜೀವನದಲ್ಲಿ ಕಹಿ ಕಡಿಮೆ ಇರಲಿ, ಸಿಹಿ ಹೆಚ್ಚೆಚ್ಚು ಬರಲಿ ಅಂತ ಶುಭಾಶಯಗಳನ್ನ ಕೋರಿದ್ರು. ನಮ್ಮ ತಮ್ಮವರು ಆಮೇಲೆ ನಮ್ಮ ಫ್ಯಾಮಿಲಿ ರಿಲೇಷನ್ಸು ಎಲ್ಲ ಬಂದಿದ್ರು. ಪವರ್ಫುಲ್ ಪ್ಲೇಸು ಅಂತ ಅಂದ್ಬಿಟ್ಟು ಹೇಳಿದರು. ಹಂಗಾಗಿ ಇವತ್ತು ಹಬ್ಬ ಅಲ್ವಾ, ಹಂಗಾಗಿ ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇನ್ನು ಈ ಮಧ್ಯೆ ಪ್ರತಿ ಹಬ್ಬಗಳಿಗೆ ಕಂಡು ಬರುವಂತೆ ಯುಗಾದಿಯಲ್ಲೂ ಹೂವು ಹಣ್ಣಿನ ಬೆಲೆ ಗಗನಕ್ಕೇರಿತ್ತು. ಹಾಗಿದ್ರೂ ವರ್ಷಕ್ಕೊಮ್ಮೆ ಮಾಡೋ ಹಬ್ಬಕ್ಕೆ ಹಿಂದೇಟು ಹಾಕೋಕೆ ಸಾಧ್ಯನಾ ಅಂತ ದರ ಏರಿಕೆ ನಡುವೆಯೂ ಭರ್ಜರಿ ಹಬ್ಬದ ಶಾಪಿಂಗ್ ಮಾಡಿದ್ರು. ಬೆಳ್ಳಂ ಬೆಳಗ್ಗೆಯೇ ಹಬ್ಬದ ಖರೀದಿಗಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಜನ ಮುಗಿಬಿದ್ದು ವ್ಯಾಪಾರ ಮಾಡುವ ಮೂಲಕ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು. ಹೊಸ ವಸಂತಕ್ಕೆ ಹೊಸ ಅಧ್ಯಾಯದ ಕನಸಿನೊಂದಿಗೆ ಜನ ಯುಗಾದಿ ಹಬ್ಬ ಆಚರಣೆ ಮಾಡಿದ್ದು ಆಸೆಯಂತೆ ಎಲ್ಲರ ಬಾಳಲು ಯುಗಾದಿ ಬೆಲ್ಲದ ಸಿಹಿ ಹೆಚ್ಚಲಿ ಅಂತ ಆಶಿಸೋಣ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.